ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಮೊಹಮ್ಮದ್ ಅಲಿನ ಒಂದ್ಸಲ ಕೇಳ್ತಾರೆ ಹೆಂಗೆ ನೀವು ವರ್ಲ್ಡ್ ಫೇಮಸ್ ಬಾಕ್ಸರ್ ಆದ್ರಿ ಅಂತ. ಆತ ಹೇಳ್ತಾನೆ, ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್, ವಿಲ್ ಈಸ್ ಇಂಪಾರ್ಟೆಂಟ್ ಅಂತ. ಸ್ಕಿಲ್ ಈಸ್ ನಾಟ್ ಇಂಪಾರ್ಟೆಂಟ್, ವಿಲ್ ಈಸ್ ಇಂಪಾರ್ಟೆಂಟ್ ಅಂತ. ನಾನು ಒಂದ್ಸಲ ರಿಂಗಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡುವಾಗ ಎದುರುಗಡೆ ಇರೋನು ನನ್ನ ನೋಡಿತಾನೆ, ನಾನು ಆ ಕೌಂಟರ್ ಮಾಡಕ್ಕೆ ಫೇಲ್ ಆಗ್ತೀನಿ ಅಂದರೆ ನನ್ನ ಸ್ಕಿಲ್ ಫೇಲ್ ಆಗಿ ಕೆಳಗೆ ಬಿದ್ದಿರ್ತೀನಿ. ಆದರೆ ಮತ್ತೆ ಎದ್ದು ಹೊಡಿಬೇಕು ಅಂದರೆ ಬೇಕಾಗಿರೋದು ಸ್ಕಿಲ್ ಅಲ್ಲ, ವಿಲ್. ಅದು ಮತ್ತೆ ಮತ್ತೆ ಎದ್ದು ಹೊಡಿಯೋ ಥರ ನನ್ನ ವಿಲ್ ಪ್ರೇರೇಪಿಸ್ತು. ಅದಕ್ಕೆ ಸಾವಿರಾರು ಜನ ಬಾಕ್ಸರ್ಗಳಿಗಿಂತ ಮೊಹಮ್ಮದ್ ಅಲಿ ನಂಬರ್ 1 ಪ್ಲೇಸಲ್ಲಿ ನಿಂತ್ಕೊಂಡ ಅಂತ ಹೇಳ್ತಾನೆ. ಮನುಷ್ಯ ಬಿದ್ದೋದ್ರೆ ಸ್ಕಿಲ್ಲು, ಆದರೆ ಎಷ್ಟು ಜನ ವಿಲ್ಲಿಂದ ಮತ್ತೆ ಎದ್ದು ಬರ್ತಾರೆ ಅನ್ನೋದೇ ಬದುಕು. ಆ ವಿಲ್ಲಿಂದಾನೇ ಇದು ಏನು ಬೇಕಾದ್ರೂ ಆಗುತ್ತೆ. ನಿಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರಲಿ ಸರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇಂಗ್ಲೀಷಲ್ಲಿ ಬರೀಬೇಕು ಅಂತ ಬರೋದು. ಅವರು AC ಆಗಿರ್ತಾರೆ ಸರ್. ಮಾಲೂರು ತಾಲೂಕಲ್ಲಿ AC ಆಗಿದ್ದಾಗ ಯಾರೋ ಒಬ್ರು ಲ್ಯಾಂಡ್ ಅಕ್ವೈರ್ ಮಾಡ್ಬಿಟ್ಟಿರ್ತಾರೆ. ಹೋದಾಗ ಇವ್ರು ತೆರವುಗೊಳಿಸಿದ್ರೆ ರೈತರು ಅಬ್ಜೆಕ್ಟ್ ಮಾಡ್ತಾರೆ, ಏನ್ ಸಾಹೇಬ್ರೆ ಯಾಕೆ ತೆರವ್ರಿ, ಕಾನೂನು ಗೊತ್ತಿಲ್ವೇನ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಅಲ್ರಿ ನೀವು ಇರೋ ಕಾನೂನೆಲ್ಲ ಇಂಗ್ಲೀಷಲ್ಲಿ ಬರೆದ್ಬಿಟ್ರೆ ಕನ್ನಡದಲ್ಲಿ ಇಲ್ಲ, ನಾವ್ ಹೆಂಗ್ ಗೊತ್ತಾಗುತ್ತೆ ಅಂತಾರೆ. ಆಗ ಮಾಸ್ತಿ ಅವ್ರು ರಿಯಲೈಸ್ ಆಗ್ತಾರೆ, ಓ ನಾನು ಕನ್ನಡದಲ್ಲಿ ಬರೀಬೇಕಪ್ಪ, ಇಂಗ್ಲೀಷಲ್ಲಿ ತುಂಬಾ ಜನ ಇದ್ದಾರೆ ಅಂತ. ಆ ಘಟನೆಯಿಂದ ಇನ್ಸ್ಪೈರ್ ಆಗಿ AC ಆಗಿದ್ದಂಥವ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕನ್ನಡದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಆಗ್ತಾರೆ. ಕುವೆಂಪು ಅವ್ರು ಬರೀತಾರೆ, ನಾ ನಿನಗೆ ನೀ ಏನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ಭಗವತಿಗೆ ಮುಡಿಪಾಗುವ ಅಂತ. ನೋಡಿ, ಯಾಕೆ ಓದಬೇಕು ಅಂದರೆ ಕುವೆಂಪು ಅವ್ರನ್ನ ನಾವು ಪುಸ್ತಕದಲ್ಲಿ ಕುಪ್ಪಳ್ಳಿಯಲ್ಲೇ ಹುಟ್ಟಿದ್ದಾರೆ ಅಂತಾರೆ. ಇಲ್ಲ, ಅವ್ರು ಆ್ಯಕ್ಚುಲಿ ಅವ್ರ ಬರ್ತ್ ಪ್ಲೇಸು ಚಿಕ್ಕಮಂಗ್ಳೂರು ಕೊಪ್ಪ ತಾಲೂಕು ಹಿರೇಕೊಡಿಗೆ ಅಂತ, ಶೃಂಗೇರಿ ಹತ್ರ ಇರೋದದು. ಅವ್ರ ತಂದೆ ಮನೆ ತಾಯಿ ಮನೇಲಿ ಹುಟ್ಟುತ್ತಾರೆ. ಅವರು ಹುಟ್ಟಿದ್ಮೇಲೆ ಅವ್ರ ತಂದೆ ಮನೇಲಿ ಹೋಗಿ ಬೆಳೀತಾರೆ. ಆದರೆ ಪುಸ್ತಕಗಳಲ್ಲಿ ಕುಪ್ಪಳ್ಳಿ ಅಂತ ಹೇಳ್ತಾ ಇದೆ. ಮೊನ್ನೆ ನಾನು ಅವ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಅವರು ಕೊಪ್ಪ ತಾಲೂಕು ಹಿರೇಕೊಡಿಗೆ ಅವ್ರ ತಾಯಿ ಮನೆ ಬರ್ತ್ ಪ್ಲೇ, ಆ ಮನೇಲಿ ಹುಟ್ಟೋದವರು. ಅಲ್ಲಿಂದ ಒಂದು 20-38 ಕಿಲೋಮೀಟರ್ ದೂರ ಇರೋ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ. ಹೋಗಿ ಕುಪ್ಪಳ್ಳಿಯಲ್ಲಿ ಬೆಳೀತಾರೆ ಅಂದ್ರೆ ನಾವೆಲ್ಲರೂ, ನಾನು ಶಾಕ್ ಆಗೋದೆ ಸರ್, ಹಿರೇಕೊಡಿಗೆಯಲ್ಲಿ ಹುಟ್ಟಿದ್ರ ಕುವೆಂಪು ಅವರು, ಇದನ್ನ ಕುಪ್ಪಳ್ಳಿ ಅಂತ ಓದ್ಕೊಂಡ್ ಬಂದಿದೀವಲ್ಲ ಅಂತ. ಡೀಪ್ ಆಗಿ ಓದಕ್ ಹೋದಾಗ ಅವರು ರಿಯಲಿ ಹುಟ್ಟಿದ್ದಲ್ಲಿ, ಅಂದ್ರೆ ಪುಸ್ತಕದಲ್ಲಿ ಬರ್ತ್ ಪ್ಲೇಸ್ ಅಂತ ಬರೆದಿದ್ದೀವಿ. ನಮ್ಮ ದ ರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ, ಕನ್ನಡದಲ್ಲಿ ಬರೀತಾರೆ. 9 ಜನ ಮಕ್ಕಳು, ಕಣ್ಮುಂದೆ ಮಕ್ಕಳು ಸತ್ತೋಗ್ತಿರ್ತಾರೆ, ಮನೆಗೆ ಬರ್ತಾರೆ. ಮಗುನ ಮುಂದೆ ಇಟ್ಕೊಂಡು ಹೆಂಡತಿ ಡಿಪ್ರೆಸ್ ಆಗಿರ್ತಾಳೆ. ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡೋಕ್ಕಾಗದೆ ಬರೀತಾರೆ, ನಾ ಹೆಂಗೆ ನೋಡಲಿ ನಿನ್ನ, ಹೆಂಗೆ ನನ್ನ ಅಂತ. ನೀ ಆ ಸಾಲು ಹುಟ್ಟೋದು ಮಗು ಮುಂದೆ ಇದ್ದಾಗ, ಆ ಹೆಂಡತಿ ಕಣ್ಣನ್ನ ಫೇಸ್ ಮಾಡದೇ ಇದ್ದಾಗ. ದ ರಾ ಬೇಂದ್ರೆ ಅವ್ರು ಜ್ಞಾನಪೀಠ ಪ್ರಶಸ್ತಿ ತಗೊಳಕ್ ಹೋಗ್ತಾರೆ. ತಗೊಳಕ್ ಹೋದಾಗ ಕೈ ಮುಗಿತಾರೆ ಮೀಡಿಯಾ ಮುಂದೆ. 10 ಬೆರಳಿಂದ ಕೈ ಮುಗಿತೀನಿ, ಯಾಕೆ ಅಂದ್ರೆ ನಾನು 10ನೇ ಅವನು ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದು ಅಂತ ಹೇಳ್ತಾರೆ. 10 ಬೆರಳು ಮುಗಿತಾರೆ. ಅವಾಗ ಕೇಳ್ತಾರೆ ಮೀಡಿಯಾದವ್ರು, ನಿಮಗೆ ಖುಷಿ ಆಯ್ತಾ ಸರ್ ಅಂದ್ರೆ, ಇಲ್ಲ ನನ್ನಿಂದ ಕರ್ನಾಟಕ ಖುಷಿ ಆಯ್ತು, ಯಾಕೆಂದ್ರೆ ಕುವೆಂಪು ಅವರು ಅರ್ಧ ತಗೊಂಡಿದ್ರು, ನಾನು ಅರ್ಧ ತಗೊಂಡೆ ಅಂತ. ಎಲ್ಲರೂ ಕೇಳ್ತಾರೆ, ಬರೀ ಅರ್ಧನೇ? ಎಸ್ ಸರ್. ಹೆಂಗೆ ಸರ್ ಅಂದ್ರೆ, ಕುವೆಂಪು ಅವ್ರ ಜೊತೆ ಒಬ್ರು ಜ್ಞಾನಪೀಠ ಪ್ರಶಸ್ತಿ ಶೇರ್ ಮಾಡ್ಕೊಂಡಿರ್ತಾರೆ, ನಮ್ಗೆ ಅರ್ಧ ಬಂತು. ಬೇಂದ್ರೆ ಅವ್ರ ಜೊತೆನೂ ಒಬ್ರು ಶೇರ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅರ್ಧ ಆಯ್ತು. ಅರ್ಧ ಸೇರಿ ಈಗ ಪೂರ್ಣ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕಕ್ಕೆ ನಾನು ತಂದುಕೊಟ್ಟಿದ್ದೀನಿ ಅಂತ ಬೇಂದ್ರೆ ಅವ್ರು ಹೇಳ್ತಾರೆ. ಅವ್ರ ಜೀವನದಲ್ಲಿ ನನಗೆಲ್ಲ ಅನ್ಸುತ್ತೆ, ನಾನು ಯುಗಾದಿ ಹಬ್ಬ ಬಂದ್ರೆ ನನ್ನ PA ಯುಗಾದಿ ಕಳೆದರು ಅಂತ ರಿಂಗ್ ಟೋನ್ ಹಾಕಿರ್ತಾನೆ. ನಾನು ಕ್ಯೂರಿಯಾಸಿಟಿಗೆ ಆ ಸಾಂಗ್ನ ಕೇಳೋಣ ಅಂತ ಒಂದ್ಸಲ ಹೊಡೆದೆ. ಕುಲವಧು ಅಂತ 1964 ಬಿಡುಗಡೆ ಆದ ಚಿತ್ರದ ಹಾಡದು. ಅದು ಬೇಂದ್ರೆ ಅವರ ಪದ್ಯ. ಅದು ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದೇ ಅಂತ, ಇದು ಬೇಂದ್ರೆ ಅವರ ಪದ್ಯ. ಇದನ್ನ ಎತ್ಕೊಂಡೋಗಿ ಕುಲವಧು ಪಿಕ್ಚರಲ್ಲಿ ಹಾಡು ಮಾಡ್ತಾರೆ 1964. ಸಾಹಿತ್ಯ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊನ್ನೆ ಪುಸ್ತಕಗಳು ಕೆಲವು ಇಟ್ಕೊಂಡು ಸಾಹಿತ್ಯ ಕನ್ನಡ ಭವನ ಉದ್ಘಾಟನೆ ಇತ್ತು. ಸಪ್ನ ಬುಕ್ ಹೌಸ್ಗೆ ಹೋಗಿ ಒಂದು 10-12 ಪುಸ್ತಕ ತೊಗೊಂಡ್ಬಂದು ಒಳ್ಳೆ ಸ್ಪೀಚ್ ಮಾಡಬೇಕು ಅಂತ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಕನ್ನಡದಲ್ಲಿ ಟಾಪರ್ ಆಗಿದ್ದವನು. ಇಷ್ಟು ಸತ್ಯಗಳು ನನಗೆ ಅನ್ನಿಸ್ತು, ನಾವು ಎಷ್ಟೆಲ್ಲ ಓದಿದ್ರೆ ಎಷ್ಟೆಲ್ಲ ಇದೆ ಅಂತ.